ನಮಸ್ಕಾರ ಮಿತ್ರರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ಒಂದು ವಿಶೇಷವಾದ ಆತ್ಮಸ್ಪರ್ಶ ಕಾರ್ಯಕ್ರಮಕ್ಕೆ ಸುಸ್ವಾಗತ. Once again, I welcome each and every one of you, my friends, for sparing your time and watching this very, very special program, The Spirit Touch. And I pray again that the Lord would touch your heart and your spirit and bless you with His blessings. ಹೌದು, ಕಳೆದ 2-3 ಸಂಚಿಕೆಗಳಿಂದ ನಮ್ಮ ಚರ್ಚೆ ವಿಷಯ ನಿಜವಾದ ಪ್ರಾರ್ಥನೆ, ಸರಿಯಾದ ಪ್ರಾರ್ಥನೆ ಹೇಗೆ ಎಂಬುದರ ಕುರಿತಾಗಿದೆ. ಸೊ ಪ್ರಾರ್ಥನೆಗೆ ಅನೇಕ ಬಾರಿ ನಮಗೆ ಉತ್ತರ ಸಿಕ್ಕದೇ ಇರುವುದಕ್ಕೆ ಅನೇಕ ಅಡಚಣೆಗಳು, ಅನೇಕ ಅಡ್ಡಿಗಳು ಸಂಭವಿಸುತ್ತವೆ. ಅವುಗಳಿಂದ ನಾವು ಹೇಗೆ ಹೊರಬಂದು ಕ್ರಿಯಾತ್ಮಕವಾದ ರೀತಿಯಲ್ಲಿ, ಫಲಿತಾಂಶ ಸಿಕ್ಕುವ ರೀತಿಯಲ್ಲಿ ಉತ್ತರ ಪಡೆಯುವಂಥ ಒಂದು ಪ್ರಾರ್ಥನೆಯನ್ನು ಹೇಗೆ ನಾವು ಮಾಡುವುದಕ್ಕೆ ಸಾಧ್ಯ ಎಂಬುದರ ಕುರಿತಾಗಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಪಾಪ ಇರುವುದಾದರೆ ದೇವರು ನಮ್ಮ ಪ್ರಾರ್ಥನೆ ಕೇಳುವುದಿಲ್ಲ ಅಂತ ನಾವು ನೋಡಿದೆವು. ನಮ್ಮಲ್ಲಿ ನಾವು ದೇವರಲ್ಲಿ, ಆತನ ವಾಕ್ಯಗಳಲ್ಲಿ ದೃಢವಾಗಿ ನಂಬಿಕೆ ಇಡದ ಪ್ರಾರ್ಥನೆಯು ದೇವರು ಉತ್ತರಿಸುವುದಿಲ್ಲ ಎಂಬುದಾಗಿ ನಾವು ನೋಡಿದೆವು. ದೇವರಲ್ಲಿ ಕಾಣುವ ನಂಬಿಕೆ ನಮ್ಮಲ್ಲಿ ಸಹ ಇರಬೇಕು. ಹಾಗಾದರೆ ಮಾತ್ರ ನಾವು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡಿದೆವು. ಹಾಗೂ ಈ ದಿವಸದಲ್ಲಿ ನಾವು ಇನ್ನೊಂದು ವಿಶೇಷವಾದ ಸತ್ಯವನ್ನು ನಾವು ಸತ್ಯವೇದದಿಂದ ತಿಳಿದುಕೊಳ್ಳೋಣ. ಅದಕ್ಕೆ ಮುಂಚಿತವಾಗಿ ನಾವು 1 ನಿಮಿಷ ಕರ್ತನಲ್ಲಿ ಪ್ರಾರ್ಥಿಸುವ. ಯೇಸು ಸ್ವಾಮಿ, ಮತ್ತೊಮ್ಮೆ ನಿನ್ನ ಜೀವಕರವಾದ ವಚನಗಳ ಮುಂದೆ ಕುಳಿತುಕೊಂಡು ಧ್ಯಾನ ಮಾಡಿಕೊಳ್ಳುವ, ಕಲಿತುಕೊಳ್ಳುವ ಸದವಕಾಶವನ್ನು ಒದಗಿಸಿಕೊಡೋದಕ್ಕಾಗಿ ವಂದನೆ ಹೇಳುತ್ತೇನೆ. ಹೌದು ಸ್ವಾಮಿ, ನೀ ನಮ್ಮ ಗುರು, ನಮ್ಮ ಶ್ರೇಷ್ಠ ಬೋಧಕನು. ಪವಿತ್ರಾತ್ಮ ದೇವರೇ, ನೀ ನಮಗೆ ಸಹಾಯಕನು, ನಮ್ಮನ್ನು ಬೋಧಿಸಿ ನಮ್ಮನ್ನು ನಡೆಸುವಾತನು. ಆದ ಕಾರಣ ಈ ಬೆಳಗಿನ ಜಾವದಲ್ಲಿ ನಿನ್ನ ಸಹಾಯಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಹೌದು, ನಿನ್ನ ವಚನವನ್ನು ನಾವು ತಿಳಿದುಕೊಂಡು ನಮ್ಮ ಜೀವಿತವನ್ನು ನಿನ್ನ ವಚನಗಳಿಗೆ ನಾವು ಒಳಪಡಿಸಿಕೊಂಡು ನಿನ್ನ ಸಾರೂಪ್ಯಕ್ಕೆ ನಾವು ಬದಲಾವಣೆ ಹೊಂದುತ್ತಾ ನಮ್ಮ ಜೀವಿತದ ಮೂಲಕ ಯಾವಾಗಲೂ ನಿನಗೆ ಮಹಿಮೆ ಕೊಡುತ್ತಾ ಇತರರಿಗೆ ಆಶೀರ್ವಾದ ಪಾತ್ರಗಳನ್ನಾಗಿ ಈ ಲೋಕದಲ್ಲಿ ನಾವು ಜೀವಿಸಿ, ನಿನ್ನನ್ನು ಮೆಚ್ಚಿಸುವ ಜೀವಿತವನ್ನು ಜೀವಿಸಿ, ನಿನ್ನ ಸನ್ನಿಧಿ ಸೇರುವ ತನಕ ಅಂಥ ಒಂದು ಜೀವಿತಕ್ಕೆ ನಾವು ಪಾತ್ರರಾಗಿ ಈ ಲೋಕದಲ್ಲಿ ಕಾಣಿಸಿಕೊಳ್ಳಲು ನಿನ್ನ ಆತ್ಮನ ಮೂಲಕವಾಗಿಯೂ ಜೀವಕರವಾದ ಈ ವಾಕ್ಯಗಳ ಮೂಲಕವಾಗಿ ನಮಗೆ ಸಹಾಯಿಸಬೇಕೆಂದು ನಮ್ಮ ರಕ್ಷಕನಾದ ಯೇಸುವಿನ ನಾಮದಲ್ಲಿ ತಂದೆಯೇ ನಿನ್ನನ್ನು ಪ್ರಾರ್ಥಿಸ್ತೇವೆ. ಆಮೇನ್. ಸರಿ, ಇಂದಿನ ನಮ್ಮ ಧ್ಯಾನಕ್ಕೋಸ್ಕರ ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಿಂದ ಕೆಲವು ವಚನಗಳನ್ನು ನಾವು ಓದಿಕೊಳ್ಳೋಣ. ಮಾರ್ಕ್ಸ್ ಚಾಪ್ಟರ್ 11 and verse 20 onwards I am reading. ಬೆಳಿಗ್ಗೆ ಅವರು ಬರುತ್ತಿರುವಾಗ, ಅಂದರೆ ಶಿಷ್ಯರು ಯೇಸು ಸ್ವಾಮಿ ಒಟ್ಟಿಗೆ ಬರುತ್ತಿರುವಾಗ, ಆ ಅಂಜೂರದ ಮರವು ಬುಡದಿಂದಲೂ ಒಣಗಿ ಹೋಗಿರುವುದನ್ನು ಕಂಡರು. ಆಗ ಪೇತ್ರನು ಹಿಂದಿನ ದಿನದ ಸಂಗತಿಯನ್ನು ನೆನೆಸಿಕೊಂಡು ಆತನಿಗೆ, ಗುರುವೇ, ಇಗೋ, ನೀನು ಶಾಪ ಕೊಟ್ಟ ಅಂಜೂರದ ಮರವು ಒಣಗಿ ಹೋಗಿದೆ ಎಂದು ಹೇಳಿದ್ದಕ್ಕೆ ಯೇಸು ಹೇಳಿದ್ದೇನೆಂದರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಕೆಲವು ಭಾಷಾಂತದಲ್ಲಿ ನಾವು ಆ ಪದವನ್ನು ಓದುವಾಗ ನಿಮಗೆ ದೇವರ ನಂಬಿಕೆ ಇರಲಿ ಎಂಬುದಾಗಿ ನಾವು ಓದುತ್ತೇವೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ, ಅಂಡರ್ಲೈನ್ ದಟ್, ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು.
ಆದ ಕಾರಣ 24ನೇ ವಚನ, ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ, ನೋಡ್ರಿ, when you pray whatsoever you pray for, ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ. ಬಿಲೀವ್ ದಟ್ ಯು ಹ್ಯಾವ್ ರಿಸೀವ್ ದ ಮೋರ್, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಓಕೆ, ಇಲ್ಲಿ ಒಂದು ಮುಖ್ಯವಾದ ವಿಷಯ ನಾವು ನೋಡುತ್ತೇವೆ. ದೇವರಲ್ಲಿದ್ದಂಥ ನಂಬಿಕೆ ನಮ್ಮಲ್ಲಿ ಇರುವುದಾದರೆ ನಾವು ಹೇಳಿದಂತೆಯೇ ಆಗುವುದು ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ನಾವು ನೋಡುತ್ತೇವೆ. ವಿ ನೀಡ್ ಟು ಹ್ಯಾವ್ ದ ಫೇತ್ ಆಫ್ ಗಾಡ್. ಲಾಸ್ಟ್ ಎಪಿಸೋಡ್ನಲ್ಲಿ ನಾನು ಹೇಳಿದ್ದೆ, ಗಾಡ್ ಹ್ಯಾಸ್ ಕ್ರಿಯೇಟೆಡ್ ದ ಹೋಲ್ ಯೂನಿವರ್ಸ್ ಬೈ ಫೇತ್. ಬೈ ಫೇತ್ God had 100% faith in his own word. ದೇವರು ಆಡಿದಂಥ ಪ್ರತಿಯೊಂದು ಮಾತಿನಲ್ಲಿಯೂ ದೇವರಿಗೆ ಸಂಪೂರ್ಣ ನಂಬಿಕೆ ಇತ್ತು. ಆ ನಂಬಿಕೆ ಆಧಾರದಲ್ಲಿ ಆತನು ಮಾತಾಡಿದ್ದರಿಂದ ಮಾತಾಡಿದ ಕೂಡಲೇ ಉಂಟಾಗಲಿ ಎಂದು ಹೇಳಿದಾಗ ಉಂಟಾಯಿತು. ಬೈಬಲಿನ ಪ್ರಥಮ ಪುಸ್ತಕವಾದ ಆದಿಕಾಂಡ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ಓದುವಾಗ ದೇವರು ಇಡೀ ಜಗತ್ತನ್ನು 5 ದಿವಸಗಳಲ್ಲಿ ಸೃಷ್ಟಿಸಿ ಕೊನೆಯದಾಗಿ ಈ ಜಗತ್ತಿಗೆಲ್ಲ ಒಡೆಯನಾಗಿ ಮನುಷ್ಯನನ್ನು 6ನೇ ದಿವಸ ಸೃಷ್ಟಿಸಿದ ಕುರಿತಾಗಿ ಓದುತ್ತೇವೆ. ಮನುಷ್ಯನನ್ನು ಮಾತ್ರ ದೇವರು, ಅಂದರೆ ಆದಾಮ ಮತ್ತು ಹವ್ವಳು ಎಂಬುವಂಥ ಈ ವ್ಯಕ್ತಿಗಳು, ದೇವರು ತನ್ನ ಸ್ವಂತ ಕೈಯಿಂದ ಬೆರಳುಗಳಿಂದ ಸೃಷ್ಟಿಸಿದಂಥ ಏಕೈಕ ಸೃಷ್ಟಿ ಮಾನವ ಜಾತಿಯಾಗಿದೆ ಅಥವಾ ಮನುಷ್ಯನಾಗಿದ್ದಾನೆ. ಮನುಷ್ಯನನ್ನು ಮಾತ್ರ ದೇವರು ತನ್ನ ಸ್ವಂತ ಕೈಗಳಿಂದ ಸೃಷ್ಟಿಸಿದನು. ಉಳಿದ ಎಲ್ಲವನ್ನೂ ದೇವರು ಸೃಷ್ಟಿ ಮಾಡಿದ್ದು ಕೇವಲ ತನ್ನ ಬಾಯ ಮಾತಿನಿಂದ. ಉಂಟಾಗಲಿ ಎಂದು ಹೇಳಿದಾಗ ಉಂಟಾಯಿತು. ಗಾಡ್ ಸೆಡ್ and it came into existence. ದೇವರು ಹೇಳಿದ ಕೂಡಲೇ ಇಲ್ಲದೆ ಇದ್ದದ್ದು ಉಂಟಾಯಿತು. ಅಲ್ಲಿ ತನಕ ಆವರೆಗೂ ಇಲ್ಲದೆ ಇದ್ದದ್ದು ಉಂಟಾಗಲಿ ಎಂದು ಹೇಳಿದಾಗ ಉಂಟಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಇದು ಯಾವಾಗ? ಆದಿಯಲ್ಲಿ. ಇನ್ ದ ಬಿಗಿನಿಂಗ್ ಎಂದು ಹೇಳುವಾಗ ದೇವರ ಬಿಗಿನಿಂಗ್ ಅಲ್ಲ, ಮನುಷ್ಯರಿಗೆ ಮಾತ್ರ ಬಿಗಿನಿಂಗ್, ಅಥವಾ ಈ ವಸ್ತುಮಯವಾದ ಪ್ರಪಂಚಕ್ಕೆ ಮಾತ್ರ ಬಿಗಿನಿಂಗ್. ದೇವರಿಗೆ ಬಿಗಿನಿಂಗ್ ಇಲ್ಲ. ಗಾಡ್ ಡಸಂಟ್ ಹ್ಯಾವ್ ಎ ಬಿಗಿನಿಂಗ್. ಗಾಡ್ ಡಸಂಟ್ ಹ್ಯಾವ್ ಎನ್ ಎಂಡ್. ಗಾಡ್ ಈಸ್ ಇಟರ್ನಲ್ ಬೀಯಿಂಗ್. ನಿತ್ಯ ಕಾಲಕ್ಕೂ ಇರುವಾತನಾಗಿದ್ದಾನೆ ಸೃಷ್ಟಿಕರ್ತ ದೇವರು. ದೇವರಿಗೆ ಆದಿಯೂ ಇಲ್ಲ, ದೇವರಿಗೆ ಅಂತ್ಯವೂ ಇಲ್ಲ, ದೇವರಿಗೆ ಆರಂಭವೂ ಇಲ್ಲ, ದೇವರಿಗೆ ಕೊನೆಯೂ ಇಲ್ಲ. ಆದಿಯೂ ಅಂತ್ಯವೂ ಎಂಬುದಾಗಿ ಆತನ ಹೆಸರಿದ್ದರೂ ಕೂಡ ಅದರ ಅರ್ಥ ಮನುಷ್ಯರಾದ ನಾವು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಬರೆಯಲ್ಪಟ್ಟದೆ ಅಷ್ಟೇ. ಎಲ್ಲವೂ ಆತನಿಂದ ಮೂಲಕವಾಗಿ ಆರಂಭವಾಯಿತು, ಎಲ್ಲವೂ ಆತನ ಅಪ್ಪಣೆಯಿಂದಲೇ ಅಂತ್ಯವಾಗುತ್ತದೆ ಎಂಬುದಾಗಿ ಅಷ್ಟೇ. ದೇವರಿಗೆ ಆರಂಭವಿಲ್ಲ, ದೇವರಿಗೆ ಕೊನೆ ಇಲ್ಲ, ದೇವರಿಗೆ ವಾಚ್ ಇಲ್ಲ. ಗಾಡ್ ಡಸಂಟ್ ಹ್ಯಾವ್ ಎ ಗಡಿಯಾರ, ಬಿಕಾಸ್ ಗಾಡ್ ಈಸ್ ನಾಟ್ ಡೂಯಿಂಗ್ ಎನಿಥಿಂಗ್ ಅಕಾರ್ಡಿಂಗ್ ಟು ಅವರ್ ವಾಚ್. ನಮ್ಮ ವಾಚಿನ ಪ್ರಕಾರವಾಗಿ ಕಾರ್ಯ ಮಾಡುವನಲ್ಲ ದೇವರು. ವಾಚ್ ನಮಗೆ ಬೇಕು, 24 ಗಂಟೆ ನಮಗೆ ಬೇಕು. ದೇವರು 24 ಗಂಟೆಗಳನ್ನು ನೋಡಿ ಕೆಲಸ ಮಾಡುವಾತನಲ್ಲ. ದೇವರು ನಿದ್ರಿಸುವನಲ್ಲ, ದೇವರು ತೂಗಡಿಸಿಕೊಳ್ಳುವನಲ್ಲ. ಬೈಬಲ್ ಹೇಳ್ತದಿವೆಲ್ಲ. ದೇವರು ದಣಿಯುವನಲ್ಲ, ದೇವರು ಸೋತು ಹೋಗುವನಲ್ಲ, ದೇವರು ಕ್ಷೀಣ ಹೊಂದುವವನಲ್ಲ, ದೇವರಿಗೆ ಬುದ್ಧಿ ಕಡಿಮೆಯಾಗುವುದಿಲ್ಲ, ದೇವರಿಗೆ ಬುದ್ಧಿ ಹೆಚ್ಚಾಗುವುದೂ ಇಲ್ಲ. ದೇವರ ಬಗ್ಗೆನೇ ನಾನು ಹೀಗೆ ಹೇಳ್ತಾ ಹೋದರೆ ಸಮಯ ನಮಗೆ ಸಾಲದು. ನಮ್ಮ ವಿಷಯ ಪ್ರಾರ್ಥನೆ. ಓಕೆ, ಪ್ರಾರ್ಥನೆ ಮಾಡುವಾಗ ಅನೇಕ ಬಾರಿ ನಾವು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕದೇ ಇರುವುದಕ್ಕೆ ಕಾರಣ ನಮ್ಮ ಪ್ರಾರ್ಥನೆ ಸರಿಯಲ್ಲ ಎಂಬುದೇ. ಅದಕ್ಕಾಗಿಯೇ ಸರಿಯಾದ ಪ್ರಾರ್ಥನೆ ಯಾವುದು, ಹೇಗೆ ಎಂಬುದನ್ನು ನಾವು ಕಲಿಯಬೇಕಾಗಿರೋದು.
ಯೇಸು ಸ್ವಾಮಿ ಅದನ್ನೇ ನಮಗೆ ತನ್ನ ವಚನದಲ್ಲಿ ಕಲಿಸಿಕೊಟ್ಟಿರುವುದು. ಆದ ಕಾರಣ ಪ್ರಾರ್ಥನೆ ವಿಷಯದಲ್ಲಿ ನಾವು ಕಲಿಯುವಾಗ ಪ್ರಾರ್ಥನೆಗೆ ಅಡ್ಡಿಯಾಗುವಂಥ ಅನೇಕ ಸಂಗತಿಗಳಲ್ಲಿ ಒಂದಾನೊಂದು ಸಂಗತಿ ಇದಾಗಿದೆ, ನಮ್ಮಲ್ಲಿ ನಂಬಿಕೆ ಇರುವುದಿಲ್ಲ, ನಮ್ಮಲ್ಲಿ ಚಂಚಲ ಮನಸ್ಸಿರುತ್ತದೆ. ಅಂದರೆ ನಾವು ಪ್ರಾರ್ಥನೆಯಲ್ಲಿ ಅನೇಕ ವಿಷಯಗಳನ್ನು ಕೇಳಿಕೊಳ್ಳುತ್ತೇವೆ, ಆದರೆ ಅದು ಸಿಕ್ಕಿದೆ, ದೇವರು ನನಗೆ ಅನುಗ್ರಹಿಸಿದ್ದಾನೆ ಎಂಬುವಂಥ ನಂಬಿಕೆ, ಭರವಸೆ ನಮಗೆ ಇಲ್ಲದ ಕಾರಣ ನಾವು ಅದನ್ನು ಹೊಂದಿಕೊಳ್ಳುವುದಿಲ್ಲ. ದೇವರು ಹಾಗಲ್ಲ, ದೇವರು ಹೇಳಿದರೆ ಹಾಗೆಯೇ ಸಂಭವಿಸುತ್ತದೆ ಎಂಬ ನಂಬಿಕೆ ದೇವರಲ್ಲಿಯೇ ಇರುವುದರಿಂದ ದೇವರ ನಂಬಿಕೆ ಎಂಬುದಾಗಿ ಅದಕ್ಕೆ ನಾವು ಹೇಳುತ್ತೇವೆ. ಇಂಥ ದೇವರ ನಂಬಿಕೆ ನಮ್ಮಲ್ಲಿ ಇರುವುದಾದರೆ ನಾವು ಹೇಳಿದ್ದನ್ನು ನಾವು ಖಂಡಿತ ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ. ನೋಡ್ರಿ, ಸೊ ವೆನ್ ವಿ ಪ್ರೇ ವಿ ಮಸ್ಟ್ ಬಿಲೀವ್ ವಾಟ್ ವಿ ಹ್ಯಾವ್ ಪ್ರೈಡ್ ಫಾರ್ ಆ್ಯಂಡ್ ದ್ಯಾಟ್ ವಿಲ್ ಬಿ ಅವರ್ಸ್. ಮಾರ್ಕನ ಸುವಾರ್ತೆ 11:24 ನಮಗೆ ಹೇಳುವಂಥದ್ದು ಅದಾಗಿದೆ. ಇನ್ನು ಮತ್ತಾಯನ ಸುವಾರ್ತೆ 17:20 ನಮಗೆ ಹೇಳುತ್ತದೆ. ಮತ್ತಾಯನ ಸುವಾರ್ತೆ 17:20, ಮ್ಯಾಥ್ಯೂ 17:20, 1 ಯೋಹಾನ, 1 ಜಾನ್ chapter 5 and verse 14 and 15 says so. ನಾವು ಹೇಳಿದ್ದನ್ನು ನಾವು ಹೊಂದಿದ್ದೇವೆ ಎಂಬುದಾಗಿ ನಾವು ನಂಬಬೇಕು. ಬಹುಶಃ ಹೇಳಿದ ಅದೇ ನಿಮಿಷದಲ್ಲಿ, ಗಳಿಗೆಯಲ್ಲಿ ನಾವು ಹೊಂದಿಕೊಳ್ಳದೇ ಇರಬಹುದು, ಬಟ್ ಆ ಒಂದು ಕಾರ್ಯ ನಾವು ಹೇಳಿದ ಕೂಡಲೇ ಸಂಭವಿಸುತ್ತದೆ ಎಂಬುದನ್ನು ನಾವು ತಿಳ್ಕೋಬೇಕು. ಅದು ನಮ್ಮ ಈ ಒಂದು ಬಾಹ್ಯವಾದ ನೇತ್ರಗಳಿಂದ, ಕಣ್ಣುಗಳಿಂದ ಒಂದು ವೇಳೆ ನಮಗೆ ಗೊತ್ತಾಗದೇ ಹೋದರೂ ಸಹ ಅದು ಹಾಗೆಯೇ ಸಂಭವಿಸಿದೆ ಎಂಬುದಾಗಿ ನಂಬಬೇಕು. ಈಗ ಅದಕ್ಕೆ ಉದಾಹರಣವಾಗಿ ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾನೆ ಮಾರ್ಕನ ಸುವಾರ್ತೆಯಲ್ಲಿ 11ನೇ ಅಧ್ಯಾಯದಲ್ಲಿ ಈ ಒಂದು ಅಂಜೂರದ ಮರದ ಒಂದು ಘಟನೆ ಕುರಿತಾಗಿ ಹೇಳುತ್ತಾನೆ. 24 ಗಂಟೆ ಆದ ನಂತರ ಈ ದಾರಿಯಾಗಿ ಅಥವಾ ಆ ಅಂಜೂರ ಮರ, ಶಪಿಸಿದಂಥ ಅಂಜೂರದ ಆ ಮರದ ದಾರಿಯಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರೊಟ್ಟಿಗೆ ಹಾದು ಹೋಗುವಾಗ ಶಿಷ್ಯರು ಹೇಳ್ತಾರೆ ಯೇಸು ಸ್ವಾಮಿಗೆ, ನೋಡ್ರಿ, ಬೆಳಿಗ್ಗೆ ಅವರು ಬರುತ್ತಿರುವಾಗ, ಅಂದರೆ ಹಿಂದಿನ ದಿವಸ ಆ ಅಂಜೂರದ ಮರವನ್ನು ದೂರದಿಂದ ಯೇಸು ಸ್ವಾಮಿ ನೋಡಿ, ಯೇಸು ಸ್ವಾಮಿ ಅಂದರೆ ಯೆರೂಸಲೇಮಿಗೆ ಆತನು ಬರ್ತಾ ಇದ್ದಾನೆ ಶಿಷ್ಯರ ಜೊತೆಯಾಗಿ. ಆಗ ಆತನಿಗೆ ತುಂಬ ಹಸಿವೆ ಆಯಿತು. ಆ ಮರ ತುಂಬ ಎಲೆಗಳಿದ್ದವು. ಆದ ಕಾರಣ ಖಂಡಿತ ಇದರೊಳಗೆ ಹಣ್ಣು ಇದ್ದೇ ಇರುತ್ತೆ ಎಂಬುವಂಥ ಆ ಒಂದು ನಿರೀಕ್ಷೆ ಯೇಸು ಸ್ವಾಮಿಗೆ ಇತ್ತು. ಸೃಷ್ಟಿಕರ್ತನಾದ ದೇವರು ಪ್ರತಿಯೊಂದು ಸಸಿ, ಪ್ರತಿಯೊಂದು ವೃಕ್ಷ, ಪ್ರತಿಯೊಂದು ಮರ ಇವುಗಳೆಲ್ಲವನ್ನು ಸೃಷ್ಟಿ ಮಾಡಿದಾಗಲೇ ಅದರ ಕಾಲಕ್ಕೆ ಸರಿಯಾಗಿ ಅದು ಹಣ್ಣು ಕೊಡಬೇಕು. ಹಣ್ಣು ಕೊಡುವಾಗ ಆ ಮರದ ಸ್ವಭಾವ ಹೇಗಿರುತ್ತದೆ, ಇವೆಲ್ಲವನ್ನ ದೇವರು ಸರಿಯಾಗಿ ಕ್ಲುಪ್ತವಾಗಿ ಅದನ್ನು ಸರಿಪಡಿಸಿಯೇ ಸೃಷ್ಟಿ ಮಾಡಿರುವುದು. ಅಂಜೂರ ಮರದ ವಿಷಯದಲ್ಲಿ ನಾವು ನೋಡುವಾಗ, ಅಂಜೂರದ ಮರದಲ್ಲಿ ಎಲೆಗಳು ತುಂಬಿ ಕಾಣುವುದಾದರೆ ಅದರ ಅರ್ಥ ಅದರಲ್ಲಿ ಖಂಡಿತವಾಗಿ ಹಣ್ಣುಗಳಿವೆ ಎಂಬುದಾಗಿ ಅರ್ಥ. ದೂರದಿಂದ ಈ ಮರ ನೋಡಿದಾಗ ಯೇಸು ಸ್ವಾಮಿಗೆ ಹಸಿವೆ ಆದ್ದು, ಆತನು ಯೋಚನೆ ಮಾಡಿದ, ಖಂಡಿತ ಇದರಲ್ಲಿ ಹಣ್ಣುಗಳಿವೆ. ನಾವು ಮತ್ತಾಯನ ಸುವಾರ್ತೆ ಮತ್ತು ಈ ಮಾರ್ಕನ ಸುವಾರ್ತೆ ಒಟ್ಟಿಗೆ ನಾವು ಓದುವಾಗ, ಇನ್ನು ಲೂಕನ ಸುವಾರ್ತೆಯಲ್ಲಿ ಕೂಡ ಇದೆ, ಈ 3 ಸುವಾರ್ತೆಗಳು ನಾವು ಒಟ್ಟಿಗೆ ನಾವು ಕಲಿಯುವ ನಮಗೆ ಗೊತ್ತಾಗ್ತದೆ. ಅಲ್ಲಿ ಬರೆದದ್ದೇ ಅದು ಅಂಜೂರದ ಹಣ್ಣಿನ ಸಮಯವಾಗಿರಲಿಲ್ಲ. ಆದರೆ ಆ ಮರ, ಅಂಜೂರದ ವೃಕ್ಷವು ಎಲೆ ತುಂಬಿತ್ತು. ಎಲೆ ತುಂಬಿರುವುದಾದರೆ ಅದರಲ್ಲಿ ಹಣ್ಣು ಖಂಡಿತ ಇದೆ ಎಂದು ಅರ್ಥ. ಆದರೆ ಯೇಸು ಸ್ವಾಮಿ ಹಣ್ಣಿಗೋಸ್ಕರವಾಗಿ ಮರದ ಸಮೀಪಕ್ಕೆ ಬಂದಾಗ ಹಣ್ಣು ಕಾಣಿಸಲಿಲ್ಲ. ಕೂಡಲೇ ಸ್ವಾಮಿ ಹೇಳುತ್ತಾನೆ, ಇನ್ನು ಮುಂದೆ ನೀನು ಯಾವತ್ತೂ ಹಣ್ಣು ಕೊಡದಿರಲಿ ಎಂಬುದಾಗಿ. ಸ್ವಾಮಿ ಆ ಮರವನ್ನು ಶಪಿಸಿದನು. ಶಪಿಸಿದ ಕೂಡಲೇ ಆ ಮರ ಒಣಗಿ ಹೋಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ಬೇರು ಒಣಗಲಿಕ್ಕೆ ಶುರುವಾಯಿತು. ಬೇರು ಕೆಳಗಡೆ ಇದೆ, ಅದು ಹೊರಗೆ ಕಾಣಿಸಲ್ಲ.
ಮರದ ಬುಡ ಮತ್ತು ಎಲೆಗಳು ಮಾತ್ರ ಮೇಲೆಗಡೆ ನಮಗೆ ಕಾಣಿಸುತ್ತೆ. ನಾವು ಇತರ ಸುವಾರ್ತೆಗಳನ್ನ ಒಟ್ಟಿಗೆ ಓದುವ ನಮಗೆ ಗೊತ್ತಾಗ್ತದೆ. ಮಾರನೇ ದಿವಸ ಯೇಸು ಸ್ವಾಮಿ, ಈಗ ನೋಡ್ರಿ, ನಾನು ಓದಿದ ವಾಕ್ಯ ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ, ಇಡೀ ಅಧ್ಯಾಯ ನೀವು ಓದಿಕೊಳ್ಳ್ರಿ. ಆದರೆ ನಾನು ಈಗ ಓದಿದ್ದು 20ನೇ ವಚನದಿಂದ ಮಾತ್ರ. ಯೇಸು ಸ್ವಾಮಿ ಈ ಮರವನ್ನು ನೋಡಿ ಶಪಿಸಿದ ಕೂಡಲೇ ಅದರ ಬುಡವು ಅಥವಾ ಬೇರು ಒಣಗಲಿಕ್ಕೆ ಶುರುವಾಯಿತು. ಒಂದು ಮರ ಬೇರು ಒಣಗಿದ ಕೂಡಲೇ ಎಲೆಗಳು ಒಣಗಿ ಹೋಗುವುದಿಲ್ಲರಿ, ಅದಕ್ಕೆ ಸ್ವಲ್ಪ ಸಮಯ ಬೇಕು. ಒಂದು ಮರ ಕಡಿದು ನಾವು ಹಾಕಿದರೂ ಕೂಡ ಎಷ್ಟೋ ಸಮಯದ ಆದ ನಂತರ ಅಥವಾ ಗಂಟೆಗಳಾದ ನಂತರ, ಕೆಲವೊಮ್ಮೆ ದಿನಗಳಾದ ನಂತರ ಅಷ್ಟೇ ಆ ಮರದ ಎಲೆಗಳು ಒಣಗಿ ಹೋಗ್ತದೆ. ಈಗ ಶಿಷ್ಯರು ಮಾರನೇ ದಿವಸ ಬೆಳಿಗ್ಗೆ ಬರುತ್ತಿರುವಾಗ ಅಂಜೂರದ ಮರವು ಬುಡದಿಂದಲೂ ಒಣಗಿ ಹೋಗಿರುವುದನ್ನು ಕಂಡರು. ಆಗ ಪೇತ್ರನು ಹಿಂದಿನ ದಿವಸ, ಅಂದರೆ ನೋಡ್ರಿ, ಹಿಂದಿನ ದಿನದ ಸಂಗತಿಯನ್ನು ನೆನೆಸಿಕೊಂಡು ಯೇಸು ಸ್ವಾಮಿಗೆ, ಗುರುವೇ, ಇಗೋ ನೀನು ಶಾಪ ಕೊಟ್ಟ ಅಂಜೂರದ ಮರವು ಒಣಗಿ ಹೋಗಿದೆ ಎಂದು ಹೇಳಿದಕ್ಕೆ ಸ್ವಾಮಿಯವರಿಗೆ ಹೇಳಿದ್ದೇನು, ನಿಮಗೆ ದೇವರ ನಂಬಿಕೆ ಅಥವಾ ದೇವರಲ್ಲಿ ನಂಬಿಕೆ ಇರಲಿ. ನಮ್ಮ ಬೈಬಲ್ನಲ್ಲಿ ದೇವರಲ್ಲಿ ನಂಬಿಕೆ ಇರಲಿ ಅಂತ ಇದೆ. ಅದರ ದೇವರಲ್ಲಿ ಇರುವಂತಹ ಅದೇ ನಂಬಿಕೆ ನಿಮ್ಮಲ್ಲಿ ಇರಲಿ ಅಂತ ಅರ್ಥ. ನಿಮಗೆ ಸತ್ಯವಾಗಿ ನಾನು ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ, ಯು ಮಸ್ಟ್ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ವಾಟ್ ಯು ಸೇ ಬೈ ಫೇತ್ ಇನ್ ಗಾಡ್ಸ್ ವರ್ಡ್. ದೇವರ ವಾಕ್ಯದಲ್ಲಿರುವ ನಂಬಿಕೆ ಆಧಾರದ ಮೇರೆಗೆ ನೀನು ಹೇಳುವಂಥ ಆ ಒಂದು ಮಾತಿನಲ್ಲಿ ಸ್ವಲ್ಪವೂ ಸಂದೇಹ ಪಡದೆ, ಚಂಚಲ ಪಡದೆ ಅದನ್ನು ನಂಬಿಕೆಯಿಂದ ಹೇಳುವುದಾದರೆ ಏನು ಸಂಭವಿಸುತ್ತದೆ? ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅದು ಹಾಗೆಯೇ ಅವನಿಗೆ ಆಗುವುದು ಎಂದು ಸ್ವಾಮಿ ಹೇಳ್ತಾನೆ. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ಸ್ವಾಮಿ ಹೇಳಿದನು. ನೋಡ್ರಿ, ಎಂಥ ಒಂದು ವಿಶೇಷವಾದ ಒಂದು ಸತ್ಯ ಇದು. ಸೊ ಈ ಅಂಜೂರದ ಮರವನ್ನು ಸ್ವಾಮಿ ನೋಡಿ ಹಣ್ಣು ಆಶಿಸಿ ಬಂದಾಗ, ಸಿಕ್ಕದೆ ಹೋದಾಗ ಆತನ ಅದನ್ನು ಶಪಿಸಿದನು. ಅದು ಅಂಜೂರದ ಹಣ್ಣಿನ ಕಾಲವಲ್ಲದಿದ್ದರೂ ಕೂಡ ಅದನ್ನು ಯಾಕೆ ಸ್ವಾಮಿ ಶಪಿಸಿದಂದರೆ, ಮೋಸ, ಈ ಮೋಸತನ ದೇವರು ಯಾವತ್ತೂ ಒಪ್ಪೋದಿಲ್ಲರಿ. ಆತ್ಮೀಕ ಮೋಸತನ, ಆತ್ಮೀಕ ವಂಚನೆ. ಇವತ್ತು ಬಹಳಷ್ಟು ಜನರು, ಅನೇಕರು, ಲೆಕ್ಕವಿಲ್ಲದಷ್ಟು ಜನ ಆತ್ಮೀಕ ಮೋಸತನಕ್ಕೆ ಒಳಗಾಗಿದ್ದಾರೆ. ಹೊರಗಡೆ ನೋಡಿದರೆ ಬಹಳ ಹಸಿರು ಪಸರಾಗಿದೆ. ಅವರು ನಟನೆ ಮಾಡುತ್ತಾರೆ, ಹಾಡುತ್ತಾರೆ, ಪ್ರಾರ್ಥನೆ ಮಾಡುತ್ತಾರೆ, ಕುಣಿದಾಡುತ್ತಾರೆ, ಬಹಳ ಆತ್ಮಿಕ ಆ ಒಂದು ಚಟುವಟಿಕೆಗಳು, ಹೊರಗಣ ಅನೇಕ ವೇಷಗಳು, ಆತ್ಮಿಕ ಆ ಒಂದು ಬಾಳಿನ ವೇಷಗಳನ್ನು ಅವರು ತೋರಿಸ್ತಾರೆ. ಆದರೆ ಒಳಗಡೆ ನಿಜವಾಗಿಯೂ ಆತ್ಮಿಕ ಫಲವಿಲ್ಲ. ದೇವರು ಅಂಥವರಿಗೆ ಹೇಳುವುದು ಕಪಟಿಗಳು. ಹೊರಗಡೆ ತೋರಿಕೆಗೋಸ್ಕರವಾಗಿ ಬಹಳ ದೊಡ್ಡ 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 ಕಾರ್ಯಗಳನ್ನು ಅವರು ಹೇಳುತ್ತಾರೆ, ಕೆಲವೊಮ್ಮೆ ಮಾಡುತ್ತಾರೆ, ಕೆಲವೊಮ್ಮೆ ಪ್ರದರ್ಶಿಸುತ್ತಾರೆ. ಆದರೆ ಈ ಸ್ವಾಮಿ ಅವರನ್ನು ನೋಡಿಬಿಟ್ಟು ಶಾಪಗ್ರಸ್ತರೇ ಎಂದು ಹೇಳುತ್ತಾರೆ. ಯೇಸು ಸ್ವಾಮಿ ಸರಿಯಾದ ಪ್ರಾರ್ಥನೆಯನ್ನು ಕಲಿಸಿಕೊಡುವುದಕ್ಕೆ ಮುಂಚೆ ಯಾಕೆ ನಕಾರಾತ್ಮಕವಾದ ಪ್ರಾರ್ಥನೆಯ ಬಗ್ಗೆ ಹೇಳ್ತಾನೆ? ಯೇಸು ಸ್ವಾಮಿ ಯಾಕೆ ಕಪಟಿಗಳ ಹಾಗೆ ನೀವು ಪ್ರಾರ್ಥನೆ ಮಾಡಬೇಡಿ ಎಂದು ಹೇಳಿದನು? ಯೇಸು ಸ್ವಾಮಿ ಯಾಕೆ ಹೇಳಿದ, ನೀವು ದಾರಿಯಲ್ಲಿ ಮಾರ್ಗದಲ್ಲಿ ಎಲ್ಲ ನಿಂತುಕೊಂಡು ನೀವು ದೊಡ್ಡ ಪ್ರಾರ್ಥನಾ ವೀರರು, ದೊಡ್ಡ ಪ್ರಾರ್ಥನಾ ವ್ಯಕ್ತಿ ಎಂಬುದಾಗಿ ತೋರಿಸಿಕೊಳ್ಳುವ ರೀತಿಯಲ್ಲಿ ನೀವು ಮೇಲಕ್ಕೆ ಕೈ ಎತ್ತಿಕೊಂಡು ಚೌಕಗಳಲ್ಲಿ ನಿಂತುಕೊಂಡು ಪ್ರಾರ್ಥನೆಯ ಆತ್ಮಿಕತೆಯ ಅನೇಕ ವೇಷಗಳನ್ನು ನೀವು ಜನರಿಗೆ ತೋರಿಸಿಕೊಂಡು ನೀವು ಮಾಡುವಂಥ ಮೋಸ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ದೇವರು ಕೇಳ್ತಾ ಇದ್ದಾನೆ. ದೇವರು ಹೇಳುವಂಥ ಮಾತು, ಕಪಟಿಗಳು. ದೇವರು ಯಾವತ್ತೂ ಸಹಿಸದೇ ಇರುವಂಥ ಒಂದು ಸಂಗತಿಯಾಗಿದೆ ಕಪಟತನ. ಗಾಡ್ ವಾಂಟ್ಸ್ ದಟ್ ವಿ ಮಸ್ಟ್ ಬಿ ರಿಯಲ್ ಪೀಪಲ್. ನಾವು ಯಥಾರ್ಥರಾಗಿರಬೇಕೆಂದು ದೇವರು ಬಯಸ್ತಾನೆ. ಕಪಟತನ, ಮೋಸತನ, ವಂಚನೆ ದೇವರು ಸಹಿಸಲ್ಲ. ದೇವರು ಈ ಅಂಜೂರದ ಮರವನ್ನು ಯಾಕೆ ಶಪಿಸಿದ? ಎಲೆ ತುಂಬ ಕಂಡವು,
ಆದರೆ ಒಂದು ಹಣ್ಣು ಕೂಡ ಸ್ವಾಮಿಗೆ ಸಿಕ್ಕಲಿಲ್ಲ. ಸೃಷ್ಟಿಕರ್ತನಿಗೆ ಒಂದು ಹಣ್ಣು ಕೊಡದಿರುವಂಥ ಈ ಮರ ಇವತ್ತು ಎಷ್ಟೊಂದು ಜನರು, ಎಷ್ಟೊಂದು ವಿಶ್ವಾಸಿಗಳು ಹೊರಗಡೆ ಬರೀ ಎಲೆಗಳು ಮಾತ್ರ, ಒಂದು ಹಣ್ಣು ಕೂಡ ಒಳಗಡೆ ಇಲ್ಲ. ಪ್ರೀತಿ ಎಂಬ ಹಣ್ಣಿಲ್ಲ, ನಂಬಿಕೆ ಎಂಬ ಹಣ್ಣಿಲ್ಲ, ಕ್ಷಮಿಸುವ ಹಣ್ಣಿಲ್ಲ, ಕ್ಷಮಾಪಣೆ ಅಥವಾ ಕ್ಷಮಿಸುವ ಗುಣ ಎಂಬ ಹಣ್ಣಿಲ್ಲ, ಸಂತೋಷ ಎಂಬ ಹಣ್ಣಿಲ್ಲ. ಗಲಾತ್ಯದವರಿಗೆ ಬರೆದ ಪತ್ರ 5ನೇ ಅಧ್ಯಾಯದಲ್ಲಿ ಕಾಣುವಂಥ ಆ ಒಂದು ಪವಿತ್ರಾತ್ಮನ ಫಲ ಪ್ರೀತಿ ಎಂಬ ಆ ಮೊದಲನೇ ಫಲದಿಂದ ಶುರುವಾಗುವಂಥ 9 ಕಾರ್ಯಗಳ 8 ಇತರ ಕಾರ್ಯಗಳ ಕುರಿತಾಗಿ ನಾವು ನೋಡುತ್ತೇವೆ 5ನೇ ಅಧ್ಯಾಯ 20ನೇ ವಚನದಿಂದ. ದೇವರು ಬಯಸುವಂಥ ಫಲ ನಮ್ಮಲ್ಲಿ ಕಾಣದಿದ್ದರೆ, ಬರೀ ಹೊರಗಣ ಆ ಒಂದು ತೋರಿಕೆ ಮಾತ್ರ ನಾವು ಇಟ್ಕೊಳ್ಳುವುದಾದರೆ, ದೇವರಿಂದ ನಾವು ಆಶೀರ್ವದಿಸಲ್ಪಡುವುದಕ್ಕೆ ಬದಲಾಗಿ ನಾವು ಶಾಪಗ್ರಸ್ತರಾಗ್ತೀವಿ. ಈಗ ಯೇಸು ಸ್ವಾಮಿ ಹೇಳುತ್ತಾನೆ, ನೀವು ಪ್ರಾರ್ಥನೆ ಮಾಡುವಾಗ ನೀವು ನನ್ನ ಹಾಗೆ ನೀವು ನಂಬಿಕೆಯುಳ್ಳವರಾಗಿ ಪ್ರಾರ್ಥಿಸಬೇಕು. ಬೇಡಿದ್ದನ್ನು ಆಗಲೇ ಹೊಂದಿದೆವೆಂದು ನಂಬಿರಿ. ಆ ಮರದ ಬೇರು ಯೇಸು ಸ್ವಾಮಿ ಶಪಿಸಿದ ಕೂಡಲೇ ಒಣಗಿ ಹೋಯಿತು. ಆದರೆ ಅದು ದೃಶ್ಯವಾದದ್ದು ಮಾರನೇ ದಿವಸವಷ್ಟೇ. ಈಗ ಇಬ್ರಿಯ ಪತ್ರ 11ನೇ ಅಧ್ಯಾಯದ 1ನೇ ವಚನ ನೀವು ಓದುವುದಾದರೆ ಅಲ್ಲಿ ನಾವು ಹೀಗೆ ಓದುತ್ತೇವೆ, ನಂಬಿಕೆ ಎಂಬುದು ಏನಾಗಿದೆ? ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳ್ಕೊಳ್ಳುವುದೂ ಆಗಿದೆ. ಕಣ್ಣಿಗೆ ಕಾಣಿಸಿಕೊಳ್ಳುವಾಗ ಲೇಟ್ ಆಗುತ್ತೆ, ತಡವಾಗಬಹುದು, ಆದರೆ ಅದು ನಿಜವಾಗಿದೆ, ಸಂಭವಿಸಿದೆ, ಅದು ಖಂಡಿತ ನನ್ನದಾಗುತ್ತೆ, ಅದು ನನ್ನ ಸ್ವಂತವಾಗುತ್ತೆ ಎಂಬ ನಿರೀಕ್ಷೆ, ಭರವಸೆ. ಈ ರೀತಿಯಾಗಿ ನಾವು ಭರವಸೆಯಿಂದ ಕಾದಿರುವಾಗ ಅದು ಸಂಭವಿಸುವುದು ನಿಶ್ಚಯ. ಮಾರನೇ ದಿವಸ ಈ ಮರ ಫುಲ್ ಒಣಗಿ ಹೋಗಿರೋದನ್ನು ಕಂಡರು. ಆದರೆ ಅವ್ರಿಗೆ ನೋಡಿದ್ದು ಎಲೆ ಮಾತ್ರ ಎಂದು ತಿಳ್ಕೊಳ್ರಿ. ಬುಡ ಮತ್ತು ಎಲೆ ಅಷ್ಟೇ ಅವರು ನೋಡಿದ್ದು, ಬೇರು ನೋಡಲಿಲ್ಲ. ಆದರೆ ಯೇಸು ಸ್ವಾಮಿ ಶಪಿಸಿದ ಅದೇ ಗಳಿಗೆಯಲ್ಲಿ ಆ ಬೇರು ಒಣಗಿ ಹೋಯಿತು. ಬೇರು ಒಣಗಿದರೆ ಮರವು ಒಣಗಿದಂತ ಅರ್ಥ. ಆದರೆ ಮಾರನೇ ದಿವಸ ಅಷ್ಟೇ ಆ ಮೇಲ್ಗಡೆ ಕಾಣುವಂಥ ಬುಡ ಮತ್ತು ಎಲೆಗಳು ಶಿಷ್ಯರು ನೋಡಿದ್ದು. ಆದರೆ ಯೇಸು ಸ್ವಾಮಿಗೆ ಗೊತ್ತಿತ್ತು, ನಾನು ಹೇಳಿದ ಕೂಡಲೇ ಆ ಮರ ಒಣಗಿ ಹೋಯಿತು, ಆ ಮರ ಸತ್ತು ಹೋಯಿದೆ ಅಂತ. ಇಂಥ ನನ್ನ ನಂಬಿಕೆ ನನ್ನಲ್ಲಿ ನಿಮ್ಮಲ್ಲಿ ಇವತ್ತು ಇರುವುದಾದರೆ, ನಾವು ಪ್ರಾರ್ಥನೆ ಮಾಡಿದ ವಿಷಯಗಳಿಗೆ ಉತ್ತರ ಒಂದು ವೇಳೆ ಇವತ್ತು ನಮ್ಮ ಕೈಗೆ ಬರದಿರಬಹುದು, ನಾಳೆ ಕೈಗೆ ಬರದಿರಬಹುದು, ಅಥವಾ ಈ ವಾರ ಕೈಗೆ ಬರದಿರಬಹುದು. ಬಟ್ ಈಗಲೇ ಕಾಣದಿರುವಂಥ ಲೋಕದಲ್ಲಿ ದೇವರು ಆಗಲೇ ತನ್ನ ಕಾರ್ಯವನ್ನು ಶುರು ಮಾಡಿದ್ದಾನೆ ಎಂಬುದಾಗಿ ನಂಬುವಾಗ ಅದು ಹಾಗೆಯೇ ಸಂಭವಿಸುವುದು. ಮೈ ಫ್ರೆಂಡ್, ವೆನ್ ಯು pray by faith without wavering, just like Jesus said to that fig tree. The moment Jesus said to the fig tree that you should not give fruit from now onwards, the very moment that tree was dried up, it was dead. Our word has power to create and kill. ಮರಣ ಮತ್ತು ಜೀವ ನಾಲಿಗೆಯ ವಶದಲ್ಲಿ ಇದೆ ಎಂಬುದಾಗಿ ಸ್ವಾಮಿ ತನ್ನ ವಾಕ್ಯದಲ್ಲಿ ಹೇಳಿರುವುದ ಅರ್ಥ ಇದಾಗಿದೆ. ಸೊ ವೆನ್ ವಿ ಸ್ಪೀಕ್ ಬೈ ಫೇತ್, ಡೆತ್ ಕ್ಯಾನ್ ಹ್ಯಾಪನ್ ಆರ್ ಲೈಫ್ ಕ್ಯಾನ್ ಹ್ಯಾಪನ್. ಡೆತ್ ಆ್ಯಂಡ್ ಲೈಫ್ ಆರ್ ಬೋತ್ ಆರ್ ಅಂಡರ್ ದ ಪವರ್ ಆಫ್ ದ ಟಂಗ್ ದೋಸ್ ಹು ಬಿಲೀವ್. ನಂಬಿಕೆಯಿಂದ ನಾಲಿಗೆಯ ಮೂಲಕ ಮಾತನಾಡುವ ಆ ನಾಲಿಗೆಯ ವಶದಲ್ಲಿ ಇದೆ ಜೀವ ಮತ್ತು ಮರಣ. ಈ ಬೆಳಿಗ್ಗೆ ನನ್ನ ಸ್ವರವನ್ನು ಆಲಿಸುತ್ತಿರುವ ಮಿತ್ರನೇ, ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಸ್ನೇಹಿತನೇ, ಯೇಸು ಕ್ರಿಸ್ತನ ವಾಕ್ಯದ ಮೇಲೆ ನಂಬಿಕೆಯುಳ್ಳವರಾಗಿದ್ದುಕೊಂಡು ಹೇಳಿರಿ, ಪ್ರಾರ್ಥಿಸಿರಿ, ಹಾಗೆಯೇ ನಿಮ್ಮ ಜೀವನದಲ್ಲಿ ಸಂಭವಿಸುವುದು. ಕರ್ತನಾದ ಯೇಸು ಸ್ವಾಮಿ ಈ ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾನೆ ನನ್ನ ಎಲ್ಲ ಪ್ರಿಯರನ್ನು ಆಶೀರ್ವದಿಸು. ನಿನ್ನಲ್ಲಿ ಕಂಡು ಬರುವಂಥ ಈ ನಂಬಿಕೆ ನನ್ನಲ್ಲಿ, ನಮ್ಮಲ್ಲಿ ಹೆಚ್ಚೆಚ್ಚಾಗಿ ಅನುಗ್ರಹಿಸು. ಸಂದೇಹ ನಮ್ಮಿಂದ ತೆಗೆದು ಹಾಕಿರಿ, ಕಪಟತನ ನಮ್ಮಿಂದ ತೆಗೆದು ಹಾಕಿರಿ. ಯಥಾರ್ಥ ಮನಸ್ಸಿನಿಂದ, ನಂಬಿಕೆಯಿಂದ, ಚಂಚಲ ಮನಸ್ಸಿಲ್ಲದೆ ಪ್ರಾರ್ಥಿಸಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಲು, ಪಡೆದುಕೊಳ್ಳಲು ಸಹಾಯಿಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್.